ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮೆಲ್ಲರ ಆತ್ಮೀಯ ಸ್ನೇಹಿತ ಎಸ್ ಎಂ ವರದರಾಜ್ ಆ್ಯಂಡ್ ವೆಲ್ಕಮ್ ಟು ಎಸ್ ಎಂ ವರದರಾಜ್ ಮೈ ಯೂಟ್ಯೂಬ್ ಚಾನಲ್. ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮೆಲ್ಲರ ಆತ್ಮೀಯ ಸ್ನೇಹಿತ ಎಸ್ ಎಂ ವರದರಾಜ್ ಆ್ಯಂಡ್ ವೆಲ್ಕಮ್ ಟು ಎಸ್ ಎಂ ವರದರಾಜ್ ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇಲ್ಲಿ ನಾವು ಇಂಗ್ಲೇಶ್ವರದಲ್ಲಿರುವ ನಾರಾಯಣ ದೇವಸ್ಥಾನಕ್ಕೆ ಹೋಗುವ ಮಾರ್ಗ. ನಿಮ್ಗೆ ಈ ಕಡೆ ಬರಬೇಕಾದ್ರೆ ರಂಭಾಪುರಿ ಮಠ ಅಂದರೆ ಇದೇ ಮಠದಿಂದ ಬರೋ ಬಸ್ ಸ್ಟ್ಯಾಂಡ್ ಮಾರ್ಗವಾಗಿ ನಮಗೆ ರೈಟ್ ಸೈಡ್ ಬರುತ್ತೆ, ಅಂದರೆ ಬಲಭಾಗದಲ್ಲಿ. ಆ ಕಡೆಯಿಂದ ಬರಬೇಕಾದ್ರೆ ಅಂದ್ರೆ ನಾವು ಬಸ್ ಸ್ಟ್ಯಾಂಡಿಂದ ಒಳಗಡೆ ಹಿರೇಮಠಕ್ಕೆ ಬರಬೇಕಾದ್ರೆ ಎಡಗಡೆ ಬರುತ್ತೆ. ಬನ್ನಿ ಸ್ನೇಹಿತರೆ, ಬನ್ನಿ. ಹಲೋ ಸ್ನೇಹಿತರೆ, ಇಲ್ಲಿ ನಮ್ಮ ಒಳಗಡೆ ಹೋಗುವಂತ ಭಾಗ ಹೆಬ್ಬಾಗಿಲು ಅಂತೀವಲ್ಲ, ನಾರಾಯಣ ದೇವಸ್ಥಾನಕ್ಕೆ ಹೋಗುವಂತ ದ್ವಾರ ಬಾಗಿಲು. ಇಲ್ಲಿ ಇತ್ತೀಚೆಗೆ ಅಂದ್ರೆ ಇವತ್ತಿನ ದಿನ ವಿಶೇಷ ಇಲ್ಲಿ ಆಂಜನೇಯನ ಮೂರ್ತಿ ಕೂಡಿಸ್ತಾ ಇದ್ದಾರೆ. ಅಂದ್ರೆ ಆಂಜನೇಯನ ದೇವಸ್ಥಾನದಲ್ಲಿ ಆಂಜನೇಯನ ಇದು ಕಟ್ಟಡ ನಿರ್ಮಾಣ ಆಗ್ತದೆ. ಅಂದ್ರೆ ನಡೀತಾ ಇದೆ, ಅದನ್ನೆಲ್ಲ ಕಟ್ಟಡ ನಿರ್ಮಾಣ ನಡೆದಿದೆ. ಅದಕ್ಕೋಸ್ಕರ ಅದನ್ನ ನಿಮ್ಗೆ ಅದು ಆಮೇಲೆ ತೋರಿಸ್ತೀವಿ. ನಾರಾಯಣ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ಇತ್ತೀಚೆಗೆ ನಡೆದಿದ್ದು ಆಂಜನೇಯ ದೇವಸ್ಥಾನ ಈಗ ಕಟ್ಟಡ ಕಾರ್ಯ ನಿರ್ಮಾಣ ಆಗಿದೆ. ಇಲ್ಲಿ ನಮ್ಮ ಬಸವೇಶ್ವರರ ವಂಶಸ್ಥರು ಅಂದ್ರೆ ಒಳಗಡೆ ಅರವಿಂದ್ ಕುಲಕರ್ಣಿ ಸರ್ ಇದ್ದಾರೆ. ಅಂದ್ರೆ ಕರ್ನಾಟಕ ರೈತ ಸಂಘದ ಅಧ್ಯಕ್ಷರು, ಹೋರಾಟಗಾರರು, ಕಾರ್ಯದರ್ಶಿಗಳೆಲ್ಲ ಈಗ ನಮ್ಮ ಈಗ ಡಾಕ್ಯುಮೆಂಟ್ರಿಯಲ್ಲಿ ನಿರೂಪಿಸಿದಂಗೆ ಅವ್ರು ಒಳಗಡೆ ಇದ್ದಾರೆ. ಆಮೇಲೆ ಅವರು ಕೂಡ ವಂಶಸ್ಥರು. ಇವ್ರನ್ನೆಲ್ಲರೂ ಅದರಲ್ಲಿ ಈಗ ಇವರೆಲ್ಲರ ಸಮ್ಮುಖದಲ್ಲಿ ನಾವು ಒಳಗಡೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಬನ್ನಿ. ಇಲ್ಲಿ ಹಿರಿಯರು, ತಮ್ಮ ಹೆಸರು ಸರ್? ಮಲ್ಲಪ್ಪ ಅವರು. ಇಲ್ಲಿ ಗ್ರಾಮದ ಊರ ಹಿರಿಯರು. ಇವರೇ ನಿರ್ಮಾಣ ಮಾಡ್ತಾ ಇರೋದು ಇಲ್ಲಿ ಆಂಜನೇಯನ ದೇವಸ್ಥಾನ. ಇದು ಶಿಥಿಲಾವಸ್ಥೆಯಲ್ಲಿರೋ ಆಂಜನೇಯ ಕಟ್ಟಡವನ್ನು ಇವರೇ ಈಗ ಇವತ್ತಿಂದ ಕಾರ್ಯ ನಿರ್ಮಾಣ ಈ ಕಡೆ ಇವತ್ತೇ ಹಮ್ಮಿಕೊಂಡಿದ್ದಾರೆ. ಇದು 1 ತಿಂಗಳಿಂದ ಹಿಂದೆನೆ ಇದು ಕಾರ್ಯರೂಪಕ್ಕೆ ತಗೊಂಡಿದ್ದಾರೆ. ಇವತ್ತಿಂದ ನೋಡ್ರಿ ವಿಶೇಷ ದಿನ. ಇವತ್ತು ಆಂಜನೇಯನ ಕಟ್ಟಡ ಇವತ್ತು ಪ್ರಾರಂಭ ಮಾಡಿದ್ದಾರೆ. ಅಂದ್ರೆ ಬಿದ್ದು ಹೋಗಿರೋ ಆಂಜನೇಯನ ದೇವಸ್ಥಾನ ಇವ್ರ ಕೈಗೆ ಎತ್ಕೊಂಡಿದ್ದಾರೆ. ನಿಮ್ಮ ಹೆಸರು? ಮಲ್ಲಪ್ಪ ಅವರು, ಊರ ಹಿರಿಯರು. ಬನ್ನಿ. ನಾರಾಯಣ ದೇವಸ್ಥಾನಕ್ಕೆ ಒಳಗಡೆ ಹೋಗುವ ಮಾರ್ಗ ನೋಡ್ರಿ, ಹೆಬ್ಬಾಗಿಲು. ಇಲ್ಲಿ ಇದಕ್ಕೇನ್ ಹೇಳ್ತಾರೆ, ಇದು ಮುಖಮಂಟಪ. ಅಂದ್ರೆ ಮುಖಮಂಟಪ ಅಂದ್ರೆ ಫಸ್ಟ್ ನಮ್ಗೆ ಈ ಮತ್ತೆ ಮುಂಭಾಗದಲ್ಲಿ ಬರುವಂತದ್ದೇ ಬೇಸ್ ಅಂತೀವಲ್ಲ ನಾವು, ಮುಖಮಂಟಪ. ಬನ್ನಿ. ಇಲ್ಲಿ ಶಾಸನಗಳು ಕಾಣ್ತಾವಲ್ಲ, ಇಲ್ಲಿ ಬನ್ನಿ. ಎಡಭಾಗದಲ್ಲಿ ಶಾಸನಗಳಿದಾವೆ. ಪೂರ್ತಿ ಇದು ಕವರ್ ಆಗ್ತದ್ರೆ ಮೇಲೆ ಹತ್ಬೇಕಾಗ್ತದೆ ಕವರ್. ಆಮೇಲೆ ಅದನ್ನ ಸಪರೇಟ್ ಫೋಟೋ ತೊಗೊಳ್ಳೋಣ. ಇದರಲ್ಲಿ ಈಗ ಸ್ವಲ್ಪ ಹತ್ಕೊಂಡು ಬೇಡ ಆಯ್ತು, ಕವರ್ ಆಗಿದ್ರೆ ಅದು ತೆಗಿಯಪ್ಪ, ಕೆಳಗಡೆ ಚೀಲ ತೆಗಿ. ನಮಸ್ತೆ ಸರ್, ಇದು ಮುಖಮಂಟಪ. ನಮಸ್ತೆ ಸ್ನೇಹಿತರೆ, ಇದು ಮುಖಮಂಟಪ. ಇದು ನೋಡ್ರಿ ಮೇಲ್ಚಾವಣಿ, ಮುಖಮಂಟಪದಲ್ಲಿರೋ ಮೇಲ್ಚಾವಣಿ. ಇಲ್ಲಿ ಎಲ್ಲ ಹೂವಿನ ಅಲಂಕಾರ, ಮತ್ತೆ ಆಮೇಲೆ ಇಲ್ಲಿ ಸ್ವಾಗತ ಕಾರಣರು. ಇವೆಲ್ಲ ಸಿಂಹ. ಇಲ್ಲಿ ನೋಡ್ರಿ ಎಲ್ಲ ಮತ್ತೆ ಉಗ್ರ ನರಸಿಂಹನ ಇದು ಅವತಾರಗಳು. ಬನ್ನಿ ಒಳಗಡೆ. ಇಲ್ಲಿ ಫಸ್ಟ್ ಬರೋದು ಮುಖಮಂಟಪ. ಬನ್ನಿ. ಈ ದೇವಸ್ಥಾನದ ಒಳಗಡೆ ಹೋಗ್ತಾ ಇದೀವಿ. ಮೇಲೆ ಬರೋದು ಎಲ್ಲ ಮೇಲ್ಚಾವಣಿಯಲ್ಲಿ ಹೂವಿನ ಅಲಂಕಾರ ಇದೆ, ಚೌಕಟ್ಟು ಇದೆ ಎಲ್ಲಾ ಕಡೆ. ಸ್ಕ್ವಯರ್ ಅಂದ್ರೆ ವರ್ಗ, ಅದು ಎಲ್ಲಾ ಕಡೆ 4 ಚೌಕಟ್ಟಲ್ಲಿ ಹೂವಿನ ಅಲಂಕಾರ. ಆಮೇಲೆ ಇಲ್ಲಿ ಏನಿದೆ ನೋಡ್ರಿ, ಉಗ್ರ ನರಸಿಂಹ ಅಂತೀವಲ್ಲ ಮೇಲ್ಚಾವಣಿಯಲ್ಲಿ, ಇಲ್ಲಿ ಹೆಬ್ಬಾಗಿಲಲ್ಲಿ ಉಗ್ರ ನರಸಿಂಹ. ಇಲ್ಲಿ ಸ್ವಾಗತ ಕಾರಣಿಯರ ಚಿತ್ರ. ಆಮೇಲೆ 2 ಕಡೆ ಈಗ ಕಂಬದಲ್ಲಿ ಹೂವಿನ ಅಲಂಕಾರ. ಬನ್ನಿ. ಇಲ್ಲಿ ನಮ್ದು ಪ್ರವೇಶ ದ್ವಾರದಲ್ಲಿ ಮುಖಮಂಟಪ ಮುಗಿತು. ಒಳಗಡೆ ಸಭಾ ಮಂಟಪ ಅಥವಾ ಸಭಾಭವನ. ಕಂಬಗಳ ಅಲಂಕಾರ ನೋಡಿ, ಹೂವಿನ ಅಲಂಕಾರ. ಇದು ಕಂಬಗಳು. ನಮಗೆ ಇಲ್ಲಿ ಬೇಲೂರು ಹಳೆಬೀಡು ಹೋದಾಗ ಏನು ವಾಸ್ತುಶಿಲ್ಪ ಇದೆ ಅದನ್ನೇ ಇಲ್ಲಿ ಅದೇ ವಾಸ್ತುಶಿಲ್ಪ ಇಲ್ಲಿ ಕಾಣುತ್ತೆ. ಬನ್ನಿ. ಇಲ್ಲಿ ನಮ್ಮ ಇವರು ನಂತರ ಇದು ನಾರಾಯಣಪ್ಪನ ಗುಡಿ ಅಂತ ಹೇಳಿದ್ವಲ್ಲ, ನಾರಾಯಣ ಮೂರ್ತಿ ಇರೋದು ಇಲ್ಲಿ. ನಮ್ಗೆ ಬರೀ ಆಂಜನೇಯನ ಮೂರ್ತಿ ಹೇಳಿದ್ವಿ ಹೊರಗಡೆ, ಇದು ವಡಮೂರಿ ಆಂಜನೇಯ ಅಂತಾರ. ಈ ದೇವಸ್ಥಾನದ ಅಪೋಸಿಟ್ ಇರೋದು. ಅಂದ್ರೆ ಇಲ್ಲಿ ಒಳಗಡೆ ಬರ್ಬೇಕಾದ್ರೆ ಎರಡು ಮಗ್ಲಲ್ಲಿ 2 ಬದಿಯಲ್ಲಿ ಈಶ್ವರಲಿಂಗ ಇದೆ. ಇದು 12ನೇ ಶತಮಾನದ ದೇವಸ್ಥಾನ. ಅಂದ್ರೆ ತ್ರಿಕಟಾಚಲ ಗರ್ಭಗುಡಿ. ಅಂದ್ರೆ 3 ಮಗ್ಲಲ್ಲಿ ತ್ರಿಕಟಾಚಲ ಗರ್ಭಗುಡಿ ಬರ್ತದೆ ನೋಡಿ ಸ್ನೇಹಿತರೆ. ಇಲ್ಲಿ ತ್ರಿಕಟಾಚಲ ಅಂದ್ರೆ 3 ಕಡೆ ಗರ್ಭಗುಡಿಯಲ್ಲಿ ಮತ್ತೆ ಏನ್ 2 ಕಡೆ ಇದು ಬರ್ತದೆ, ಈಶ್ವರ ದೇವರುಗಳು ಬರ್ತಾವ. ಇದು ಬನ್ನಿ. ಈಶ್ವರ ದೇವಸ್ಥಾನ ಒಳಗಡೆ ನೋಡಿ. ಬನ್ನಿ. ಇಲ್ಲಿ ನೋಡಿ, ಮೋಸ್ಟ್ಲಿ ಇದನ್ನ ಏನಾದ್ರು ಅವ್ರಿಗೆ ಇದು ಅಭಿಷೇಕ ಮಾಡೋ ಕಾಲಕ್ಕೆ ಇದು ಮಾಡಿರೋದು ಇರ್ಬೋದಾ. ಮೇಲಿಂದ ಇದು ಬಿಡ್ತಾರಲ್ಲ ನೀರಿನ ಅಭಿಷೇಕ, ಅದೆಲ್ಲ ನೋಡಿ. ಮೇಲ್ಚಾವಣಿಯಲ್ಲಿ ಹೂವಿನ ಅಲಂಕಾರ. ಎಲ್ಲ ಕಡೆ 4 ಕಡೆ ಚೌಕಟ್ಟು, 4 ಕಡೆ ಹೂವಿನ ಅಲಂಕಾರ.
ಆನಂತರ ಕಂಬಗಳು. ಆದಷ್ಟು ಈಗ ಇನ್ನೊಂದು ಹೇಳಿದೀವಿ ನಾವು, ಕಂಬಗಳಿಗೆ ಸುಣ್ಣ ಬಡ್ದಿರೋದು ಕೂಡ ಅದೊಂದು ಏನು ಸೊಲ್ಯೂಷನ್ ಇಂದ ತೆಗೆಯುವಂತ ಇದು ಬರುತ್ತೆ, ಅಂದ್ರೆ ಮೂಲ ರೂಪಕ್ಕೆ ಬರುತ್ತೆ. ಅದನ್ನು ಅವ್ರ ಕಡೆ ಬಸವಣ್ಣವರ ವಂಶಸ್ಥರ ಜೊತೆ ಮಾತಾಡಿದ್ವಿ, ಅದನ್ನೊಂದು ಮಾಡಿಬಿಟ್ರೆ ಅದು ಮೊದ್ಲು ಹೆಂಗಿತ್ತು ಆ ವಾಸ್ತುಶಿಲ್ಪ ವಾಸ್ತುಕಲೆ ಆ ತರ ಇದಕ್ಕೆ ಬರುತ್ತೆ. ಇಲ್ಲಿ ಕೆಳಗಡೆ ಕಾಣ್ತದೆ. ಬನ್ನಿ ಸ್ನೇಹಿತರೆ, ಇದೆಲ್ಲ ಮೂಲೆಯಲ್ಲಿ ಕಂಬಗಳ ಅಲಂಕಾರ, ಪೂರ್ತಿ ಮೇಲೆ 4 ಕಡೆ ಚೌಕಟ್ಟು, ಹೂವಿನ ಚೌಕಟ್ಟು, ಹೂವಿನ ಅಲಂಕಾರ ಅದಾಯ್ತು. ಇದು ಶಿವಲಿಂಗ, ಅಂದ್ರೆ 2 ಬದಿಗೆ ಶಿವಲಿಂಗ ಅಂತ ಹೇಳಿದ್ವಲ್ಲ, ನಡಿ 2 ಮಗ್ಲಲ್ಲಿ ಶಿವಲಿಂಗ ಇರೋದು ಈಶ್ವರಲಿಂಗ ಕಾಣ್ತಾ ಇದ್ರೆ. ಹೇಳ್ರಿ. ನೋಡಿ ಸ್ನೇಹಿತರೆ, ಇದು ಕಂಬಗಳು, ವಿಶೇಷವಾಗಿ ದೇವಸ್ಥಾನಕ್ಕೆ ಮೆರುಗು ತರದೇ ಕಂಬಗಳು. ಕಂಬಗಳಿಂದ ವಾಸ್ತುಶಿಲ್ಪದಲ್ಲಿ ಇವೆಲ್ಲ ಹೇಳ್ತಲ್ಲ ನಾವು, ಇದರಲ್ಲಿ ಹೂವಿನ ಅಲಂಕಾರ, ಆ ನಂತರ ಈಗೆಲ್ಲ ಕಂಬಗಳ ಅಲಂಕಾರ, ಆ ನಂತರ ಈಗ ಏನ್ ಬರ್ತದೆ ಒಂದೊಂದು ಹೂವಿನ ದಳ, ಹೂವಿನ ಎಸಳು ಅಂತ ಹೇಳಿದ್ರಲ್ಲ, ಅವೆಲ್ಲ ಬರ್ತಾವೆ. ಬನ್ನಿ ಸ್ನೇಹಿತರೆ, ಇದು ಯಾವುದು ಈಶ್ವರ ದೇವರುಗಳು 2 ಬದಿಯಲ್ಲಿ. ಇನ್ನೊಂದು ಬದಿಗೆ ತೋರಿಸ್ತೀವಿ. ಇನ್ನೊಂದು ಬದಿಯಲ್ಲಿ ಇದು ಕೂಡ ಕಂಬಗಳ ಹೂವಿನ ಅಲಂಕಾರ. ಇಲ್ಲಿ ನೋಡಿ, ಹೂವಿನ ದಳ, ಹೂವಿನ ಅಲಂಕಾರ, ಕಂಬಗಳ ಕೆತ್ತನೆ, ಇವೆಲ್ಲ ನಾವು ಏನ್ ಹೇಳ್ತೀವಿ. ಇಲ್ಲಿ ನೋಡಿ, ಇದು ಗಜಲಕ್ಷ್ಮಿಯರ ಅಂತ ಇರ್ತದೆ. ಇದನ್ನ ಬಂತು ನೋಡಿ ಪಾಯಿಂಟ್, ಗಜಲಕ್ಷ್ಮಿಯರು ಅಂತೀವಿ. 2 ಕಡೆ ಗಜ, ನಡುವೆ ಮಧ್ಯದಲ್ಲಿ ಲಕ್ಷ್ಮಿ, ಅಂದ್ರೆ ಗಜಲಕ್ಷ್ಮಿಯರ ಚಿತ್ರ ಇರುವಂತ ಭಾವಚಿತ್ರ ಇರುವ ಕೆತ್ತನೆ ನೋಡಿ. ಇದು ಹೂವಿನ ಅಲಂಕಾರ. ಇದು ಕೂಡ ಇದು ಒಳಗಡೆ ಹೋಗುವಂತ ದೇವಸ್ಥಾನಕ್ಕೆ ಗರ್ಭಗುಡಿಯಲ್ಲಿ ಹೋಗ್ಬೇಕಾದ್ರೆ 2 ಬದಿ ಅಂದ್ವಲ್ಲ, 1 ಬದಿ ತೋರಿಸಿದ್ವಿ, ಇದು 2ನೇ ಬದಿ. ಅಂದ್ರೆ ನಾವು ಈ ದೇವಸ್ಥಾನದ ಎದುರುಗಡೆ ನಿಂತಾಗ ಇದು ಎಡಬದಿ, ಆಗ್ಲೇ ತೋರಿಸಿದ್ದು ಬಲಬದಿ. ಬನ್ನಿ ಸ್ನೇಹಿತರೆ, ಇಲ್ಲಿ ಕೂಡ ಒಂದು ಶಿವಲಿಂಗ ಮೂರ್ತಿ, ಇಲ್ಲಿ ಕೂಡ ಶಿವಲಿಂಗ ಮೂರ್ತಿ. ಬನ್ನಿ ಅಲ್ಲಿ ಮೇಲೆ, ಇಲ್ಲಿ ಕೂಡ ಏನಿದೆ, ಹೂ ಇದೆ ಮೇಲೆ ಮಧ್ಯಭಾಗದಲ್ಲಿ. ಸುತ್ತಲೂ ಚೌಕಟ್ಟಲ್ಲಿ 4, 3, 2, 5 ಅಂದ್ರೆ 5 ಚೌಕಟ್ಟುಗಳಲ್ಲಿ 5 ತರನಾದ ಹೂಗಳ ಕೆತ್ತನೆ. ಆಮೇಲೆ ಮೂಲೆ ಎಲ್ಲ ಎಷ್ಟು ಕಂಬಗಳು, 2, 4 ಕಂಬಗಳಲ್ಲಿ ಕೆತ್ತನೆ. ತೋಡ್ರಿ ಅದು ಸರಿ ಬಂತ. ಬನ್ನಿ ಸ್ನೇಹಿತರೆ, ನಮಸ್ತೆ ಸ್ನೇಹಿತರೆ. ಇಲ್ಲಿ ಎಷ್ಟು ಎಡೆದು, 2, 4, 5 ಎಡೆದು ಅನ್ಬೋದ್ರೆ, 5 ಎಡೆ ಸರ್ಪ ಅಣ್ಣ, 4 ಎಡೆ ಅಥವಾ 5 ಎಡೆ ಸರ್ಪ ಅಣ್ಣ. 4 ಎಡೆ ಕಾಣ್ತಾ ಇದಾವ, 1 ಎಡೆ ಹಾಳಾಗಿರ್ಬೋದು. ಒಂದು 5 ಎಡೆ ಸರ್ಪ ಅಲ್ಲ, ಹೆಚ್ಚು 5 ಎಡೆ ಸರ್ಪಗಳೇ ಇರ್ತಾವೆ. 1 ಎಡೆ ಇನ್ನೂ ಇದಾಗಿರ್ಬೇಕು ನೋಡಿ. ಇಲ್ಲಿನ ವಾಸ್ತುಶಿಲ್ಪ. ಆಮೇಲೆ 5 ಎಡೆ ಸರ್ಪದ ಒಂದು ನಾಗ ದೇವರ ಕೆತ್ತನೆ ಇರೋ. ಇದು ಕೂಡ ಅದಕ್ಕಿಂತ ಹೆಚ್ಚಿನ ಎಡೆಗಳಿದಾವೆ. 1, 2, 3, 4, 5, 6, 7, 8, 9, 10 ಇದಾವೆ ಏನೋ ಗೊತ್ತಿಲ್ಲ. 10 ಎಡೆಗಳ ಸರ್ಪ ಅನ್ಬೋದಾ? ಸರ್ಪ. ಇದು ನೋಡ್ರಿ, ಇದು ಒಂದು ಸಣ್ಣ ಮಂಟಪ, ಇದರಲ್ಲಿ ಬೇರೆ ಬೇರೆ ಇದು ಕೆತ್ತನೆ. ಆ ನಂತರ ಇಲ್ಲಿ ನೋಡಿ, ಇಲ್ಲಿ ಕಾಣ್ತದೆ, ಸುಣ್ಣದಲ್ಲಿ ಸರಿಯಾಗಿ ಕಾಣ್ತಾ ಇಲ್ಲ, ನವಿಲಿನ ಕೆತ್ತನೆ ಇದೆ. ನವಿಲಿನ ಕೆತ್ತನೆ ಇಲ್ಲಿದೆ ನೋಡ್ರಿ. ಮಕರ ಅಂದ್ರೆ ಮೊಸಳೆ. ಇದಕ್ಕೇನ್ ಹೇಳ್ತೀವಿ, ಇದು ಮಕರ ಚಿತ್ರ ಇಲ್ಲಿದಲ್ಲ, ನಡುವಿಂದು ಲಕ್ಷ್ಮಿಯರ ಚಿತ್ರ. ಇಲ್ಲಿ ಏನಿದೆ ಪೂರ್ತಿ ಏನು ನವಿಲಿನ ಚಿತ್ರ. ನವಿಲ್ ಅಂದ್ರೆ ಹಂಸ ಅಂತ ಹೇಳ್ತೀವಿ, ನವಿಲಿದೆ 2 ಕಡೆ. ಇದಕ್ಕೆ ಒಂದು ಕರೆಕ್ಟ್ ಆಗಿ ವರ್ಡ್ ಹೇಳ್ಬೇಕಂದ್ರೆ ಮಕರ ತೋರಣ ಅಂತೀವಿ ನೋಡ್ರಿ. ಮಕರ ತೋರಣ ಅಂದ್ರೆ ನಾವು ತೋರಣ ಕಟ್ತೀವಲ್ಲ, ಈ ಮಕರಗಳಿಂದ ತೋರಣ ಆಗಿದ್ದೆ ಮಕರ ತೋರಣ, ಆಯ್ತಾ. ಇದು ಮಕರ ಅಂತಂದ್ರೆ ಮೊಸಳೆಯಿಂದ ಇದು ಅಲಂಕೃತ ಆಗಿದ್ದ ತೋರಣ. ಇದು ಕೂಡ ಒಂದು ಹಂಸ ಅಂದ್ರೆ ಒಂದು ಇದ್ರದ್ದು ಏನ ಹೇಳ್ತೀವಿ, ನವಿಲಿನ ಚಿತ್ರ ಅನ್ಬೋದು. ಬನ್ನಿ ಸ್ನೇಹಿತರೆ, ಕಂಬದಲ್ಲಿ ಕೆತ್ತನೆ ಆಗಿರೋದು ಎಲ್ಲ ಹೂವಿನ ಅಲಂಕಾರ, ಹೂವಿನ ಹೆಸಳು. ಆಮೇಲೆ ಪದ್ಮ ಅಂತೀವಲ್ಲ, ಪದ್ಮ ಅಂದ್ರೆ ಏನು, ಅದನ್ನು ಕೂಡ ಒಂದು ಹೂವಿನ ಇದನ್ನೇ. ಅಂದ್ರೆ ಈಗೆಲ್ಲ ಕೆಲವೊಂದು ಮೆಹಂದಿ ಕಲೆಯಲ್ಲಿ ಬರುತ್ತಲ್ಲ, ಹೂವಿನ ಇದು ಅಲಂಕಾರದಿಂದ ಇದು ಮಾಡಿ ಇಳಿಸ್ಕೊಂಡಿರೋದು, ಅದಕ್ಕೆಲ್ಲ ಪದ್ಮ ಅಂತಾರೆ. ಪದ್ಮ ಅಂದ್ರೆ ಹೂವಿನ ಹೆಸಳಿನಿಂದ ಅಲಂಕಾರ. ಇವೆಲ್ಲ ಕಂಬಗಳಲ್ಲಿ ಮೆರುಗು ಕೊಡಂತಾವು. ಆಮೇಲೆ ಇವೆಲ್ಲ ಹೂವಿನ ಹೆಸರುಗಳು. ಇದು ಒಂದು ರೀತಿಯಿಂದ ನಾವು ಏನು ಬದಾಮಿ ಐಹೊಳೆ ಪಟ್ಟದಕ್ಕೆಲ್ಲ ಹೋಗ್ತೀವಲ್ರಿ, ಅಲ್ಲಿ ಇರುವಂತದೆಲ್ಲ ಇದೇ ವಾಸ್ತುಶಿಲ್ಪ. ಬನ್ನಿ ಆಮೇಲೆ ನಮಸ್ತೆ ಸ್ನೇಹಿತರೆ, ಇದು ಸಭಾಂಗಣ ಮುಗೀತು. ಹೊರಗಡೆ ಮುಖ ಮಂಟಪ ಆಯ್ತು, ಇದು ಸಭಾ ಮಂಟಪ. ಡ್ಯಾನ್ಸಿಂಗ್ ಹಾಲ್ ಅಂತೀವಲ್ಲ, ಎಲ್ಲ ಕೆಲವೊಂದ್ ಕಡೆ ಇದ್ರಲ್ಲಿ ಬದಾಮಿ ಐಹೊಳೆ ಪಟ್ಟದಕಲ್ಲಲ್ಲಿ ಇರುವಂತದ್ದು, ಆ ತರ ಚಾಲುಕ್ಯರ ಕಾಲದಲ್ಲಿ. ಇದು ಒಳಗಡೆ ಬರ್ತದೆ, ಇದು ಸಭಾ ಮಂಟಪದ ಒಳಗಡೆ ಆವರಣ. ಈ ಗರ್ಭಗುಡಿಗಿಂತ ಪೂರ್ವದಲ್ಲಿರುವಂತದ್ದು. ನಮಸ್ತೆ ಸ್ನೇಹಿತರೆ, ನಿಮ್ಮ ಹೆಸರು? ದತ್ತಾತ್ರೇಯ ಕುಲಕರ್ಣಿ ಅಂತ ಹೇಳಿ, ಇವರು ಬಸವಣ್ಣವರ ವಂಶಸ್ಥರು. ಇಲ್ಲಿ ಸಹಕಾರಿ ಸಂಘ ಸೊಸೈಟಿಯಲ್ಲಿ ಕೆಲಸ ಮಾಡ್ತಾರೆ. ಇವರು ಕೂಡ ನಮ್ಗೆ ಇವತ್ತು ಬೆಳಿಗ್ಗೆಯಿಂದ ಇಲ್ಲಿವರೆಗೂ ಕಾಯ್ಕೊಂಡು ಇದ್ರ ಬಗ್ಗೆ ಹೆಚ್ಚಿನ ಸಹಾಯ ಕೊಟ್ಟಿದ್ದಾರೆ. ನಮಸ್ತೆ ಸರ್. ಇಲ್ಲಿ ನಮ್ಗೆ ಅರವಿಂದ್ ಕುಲಕರ್ಣಿ ಅವರು, ಅಂದ್ರೆ ನಮ್ಮ ಬಸವಣ್ಣವರ ವಂಶಸ್ಥರು. ನಾವೇನ್ ಡಾಕ್ಯುಮೆಂಟರಿ ಮಾಡಿದ್ವಿ ಸಾಕ್ಷಾತ್ಕಾರ ಬಸವಣ್ಣವರ ಕುರಿತು, ಇವರು ಅವರ ವಂಶಸ್ಥರು. ನಮಸ್ತೆ.
ಹಾ. ಅದ್ರ ಬಗ್ಗೆ ಈಗ ಅದನ್ನ ಹೆಚ್ಚಿನ ಇದನ್ನ ವಿವರಣೆಯನ್ನು ನೋಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಇದು ನಮ್ದು ನಾರಾಯಣ ಸ್ವಾಮಿ ದೇವಸ್ಥಾನ. ಅಂದ್ರೆ ಇಲ್ಲಿ ಏನ್ ಹೇಳ್ತಾರೆ, ದೂರದಿಂದ ತಗೊಳ್ಳಿ, ಬರ್ತಾ ಹತ್ರದಿಂದ ನೀವು ಕಾಣದಿದ್ರೆ ನೀವು ಬರಲ್ಲ, ನಾವು ಬರ್ಬೇಕು. ಸ್ಟಾರ್ಟ್ ಮಾಡಿ. ಫಸ್ಟ್ ಇದು ತಕೊಂತೀನಿ, ಮೂರ್ತಿ. ಇದು ಇನ್ನೊಂದ್ಸಲ ಬರ್ಬೇಕು, ನಾವು ನಿರೂಪಣೆ ಕೊಡೋ ಕಾಲಕ್ಕೆ. ಏನ್ ಸರ್? ರೈಟ್. ಈ ನಿರೂಪಣೆ ಕೊಡ್ತೀವಲ್ಲ ಅಲ್ಲಿಂದ ಇನ್ನ ಹೊರಗಿಂದ ಬರೋಣ ಇನ್ನೊಂದ್ ರೌಂಡ್ ಆಯ್ತಾ? ಇಲ್ಲಿ ನಿಮ್ಗೆ ಹೇಳ್ದಂಗೆ ಎರಡು ಬದಿಯಲ್ಲಿ ರುದ್ರ ದೇವರುಗಳು, ಒಂದು ಈಶ್ವರ ದೇವಸ್ಥಾನ ಅಂದ್ರೆ ನಾರಾಯಣ ದೇವರು ಎದುರುಗಡೆ ಅಂತ ಹೇಳಿದ್ವಲ್ಲ, ಒಳಗಡೆ ಹೇಳ್ತೀನಿ ನಿಮ್ಗೆ ಇದ್ರ ಬಗ್ಗೆ ಇತಿಹಾಸ. ಇಲ್ಲಿ ಬೇಲೂರು ಚೆನ್ನಕೇಶವ ಅಂದ್ರೆ ಇಲ್ಲಿ ನಮ್ಮ ಬೇಲೂರು ಹಳೆಬೀಡಿಗೆ ಹೋದ ಬೇಲೂರು ಚೆನ್ನಕೇಶವ ಮೂರ್ತಿ, ಈಗಿನ ಮಣೂರಿನ ಚೆನ್ನಕೇಶವ ಮೂರ್ತಿ. ಮಣೂರು ಅಂದ್ರೆ ಇಲ್ಲಿ ನಮ್ಗೆ ಎಲ್ಲಿ ಬರ್ತದೆ, ಇಲ್ಲಿ ಹತ್ರದಲ್ಲಿ ಒಂದು ಮಣೂರು ಅಂತ ಬರುತ್ತೆ. ಅಲ್ಲಿ ನಂತರದ ಅವು ಎರಡು ಸ್ಥಾನ ಬಿಟ್ರೆ, ಬೇಲೂರು ಚೆನ್ನಕೇಶವ ಮೂರ್ತಿ ಮತ್ತು ಮಣೂರಿನ ಚೆನ್ನಕೇಶವ ಮೂರ್ತಿ ಬಿಟ್ರೆ, ಇಲ್ಲಿ ಇಂಗ್ಲೇಶ್ವರದಲ್ಲಿ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕು ಇಂಗ್ಲೇಶ್ವರ ಗ್ರಾಮ ಅಂದ್ರೆ ನಮ್ಮ ಬಸವಣ್ಣ ಅವರು ಹುಟ್ಟಿದ ಜನ್ಮಸ್ಥಳದಲ್ಲಿ ಇರುವಂತ ಚೆನ್ನಕೇಶವ ಮೂರ್ತಿ. ಅಂದ್ರೆ ಈ ಮೂರು ಒಂದೇ ಕಾಲದಲ್ಲಿ ಇರುವಂತವು, 12ನೇ ಶತಮಾನದಲ್ಲಿ ಇರುವಂತ ವಿಗ್ರಹಗಳು. ಇವೆಲ್ಲ ಒಂದೇ ತರ ಕಾಣ್ತವೆ. ಅಂದ್ರೆ ನಮ್ಗೆ ಒಂದೇ ತರ ಎಲ್ಲಾ ಒಂದೇ ತರ ನೋಡ್ಲಿಕ್ಕೆ ಒಂದೇ ತರ ಸಿಗ್ತಾವೆ. ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕು ಇಂಗ್ಲೇಶ್ವರ ಗ್ರಾಮ ಅಂದ್ರೆ ಈ ಶ್ರೀ ಬಸವೇಶ್ವರ ಜನ್ಮಸ್ಥಳದಲ್ಲಿರುವ ಆಗಿನ ಪ್ರಾಚೀನ ಕಾಲದ ಕ್ರಿಸ್ತಶಕ 12ನೇ ಶತಮಾನದ ಈ ಶ್ರೀ ನಾರಾಯಣ ದೇವರ ದೇವಸ್ಥಾನಕ್ಕೆ ಆತ್ಮೀಯ ಸ್ವಾಗತ. ಅಂದ್ರೆ ಇಲ್ಲಿನ ಪ್ರಧಾನ ಅರ್ಚಕರು ನಾವ್ ಹೇಳಿದ್ವಲ್ಲ ಮಾಧವರಾವ್ ಕುಲಕರ್ಣಿ ಅವರು, ಇಲ್ಲೇ ಸ್ವಲ್ಪ ಹೊರಗೆ ಹೋಗಿದ್ದಾರೆ, ಅಲ್ಲಿವರೆಗೂ ಇದ್ರು. ಇಂಗ್ಲೇಶ್ವರ ಮಂತಂತ ನಾರಾಯಣ ದೇವರಿಗೆ ಸಾಷ್ಟಾಂಗ ನಮಸ್ಕಾರಗಳು. ನೀವೆಲ್ಲರೂ ಕೂಡ ಇಲ್ಲಿಂದಾನೇ ನಮಸ್ಕಾರ ಮಾಡ್ರಿ. ಎರಡು ಬದಿಯಲ್ಲಿ ಶಿಲ್ಪಕಲೆಗಳು, ಆಮೇಲೆ ಸ್ವಾಗತಕಾರದ ಶಿಲ್ಪಕಲೆಯ ಮಧ್ಯದಲ್ಲಿ ಭುವನೇಶ್ವರಿ ಚಕ್ರ ಅಂದ್ರೆ ಹೊರಗಡೆ ಬರ್ತದೆ, ಹೊರಗಡೆ ಬರ್ತದೆ, ತೋರಿಸ್ತೀವಿ ಸ್ನೇಹಿತರೆ ನಿಮ್ಗೆ. ಆ ನಂತರ ಇಲ್ಲಿ ಇದಕ್ಕೆ ಏನ್ ಹೇಳ್ತೀವಿ, ಇಲ್ಲಿನ ನಾರಾಯಣ ದೇವರು ದಶಾವತಾರ ಅಂತೀವಿ ನಾವು. ನಾರಾಯಣ ದೇವರ ದಶಾವತಾರ ಇದರಲ್ಲಿ ನಿಮ್ಗೆ ಹೇಳ್ತೀವಿ ಒಂದೊಂದಾಗಿ. ಹೇಳಪ್ಪ ಇದೇನದು? ಜೋರಾಗಿ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ. ಇದು ಉಗ್ರ ನರಸಿಂಹ ಒಂದು ಚಿತ್ರ. ಇದು ರಾಮ, ಕೃಷ್ಣ, ಪರಶುರಾಮ, ಬುದ್ಧ, ಕಲ್ಕಿ. ವೆರಿ ಗುಡ್. ಆನಂತರ ಇಲ್ಲಿ ಶಂಖಚಕ್ರ, ಇಲ್ಲಿ ಶಂಖ ಚಕ್ರ. ಆನಂತರ ಇಲ್ಲಿ ಕಿರೀಟ, ಗದಾ. ಆನಂತರ ಇಲ್ಲಿ ಅವ್ರಿಗೆ ಏನ್ ಹೇಳ್ತೀವಿ, ಸ್ವಾಗತಕಾರ, ದ್ವಾರಪಾಲಕರು. ಗರುಡ. ಇಲ್ಲಿ ಏನ್ ಹೇಳ್ತೀರಿ, ಇದು ಗರುಡ ದೇವರು. ಇಷ್ಟೆಲ್ಲ ಇದೆ ನೋಡಿ. ಬನ್ನಿ ಒಳಗಡೆ. ಇಲ್ಲಿ ನೋಡಿ 4 ಚೌಕಟ್ಟುಗಳು, ಎಲ್ಲ ಒಂದೇ ಶೈಲಿಯಲ್ಲಿ ಇದೆ. 4 ಚೌಕಟ್ಟುಗಳು, 4 ಚೌಕಟ್ಟುಗಳಲ್ಲಿ ಎಲ್ಲ ಹೂವಿನ ಅಲಂಕಾರ. ಇಲ್ಲಿ 4 ಚೌಕಟ್ಟುಗಳಲ್ಲಿ ಹೂವಿನ ಅಲಂಕಾರ ಇದೆ ನೋಡಿ ಸ್ನೇಹಿತರೆ. ಇಲ್ಲೆಲ್ಲ ಮೇಲ್ಚಾವಣಿಯಲ್ಲಿ ನೋಡಿ ಹಿಂದಿನ ಕಾಲದ್ದು ಎಷ್ಟು 12ನೇ ಶತಮಾನ ಅಂದ್ರೆ ಈಗ 900 ವರ್ಷಗಳು ಕಳೆದು, ಈಗ 21ನೇ ಶತಮಾನ. ಬನ್ನಿ ಸ್ನೇಹಿತರೆ, ಬಂದ್ ಮಾಡಿ. ಇಲ್ಲಿ ಒಂದ್ ನಿಮಿಷ, ಒಂದ್ ನಿಮಿಷ. ಹಲೋ, ನಮಸ್ತೆ ಸ್ನೇಹಿತರೆ. ಇದನ್ನ ಯಾವ್ದು ಹೇಳಿದ್ರೆ ನಾವು ಆಗ್ಲಿ, ಇದು ಯಾವ ಇದು ಹೂವಿನ ಚಕ್ರ ನೋಡಿ ಮೇಲೆ. ಆಮೇಲೆ ಇನ್ನೊಂದು ಭುವನೇಶ್ವರಿ ಚಕ್ರ ತೋರಿಸ್ತೀವಿ. ನಾವು ಇಲ್ಲಿ ಎಲ್ಲಿಂದ ಬರ್ತೀವಿ, ಗರ್ಭಗುಡಿಯಿಂದ ಬರ್ತೀವಿ. ಬನ್ನಿ, ಗರ್ಭಗುಡಿಯಿಂದ ಹೊರಗಡೆ ಬರ್ಬೇಕಾದ್ರೆ ಇಲ್ಲೊಂದು ಚಕ್ರ ಆಗ್ಲೇ ಬಿಟ್ಟಿದ್ವಿ ನಾವು, ತೋಳ್ತಾ ಇದೀವಿ ನೋಡಿ. ಒಂದು ಹೂವಿನ ಮೇಲ್ಚಾವಣಿಯಲ್ಲಿ ಒಂದು ಭುವನೇಶ್ವರಿ ಹೊರಗಡೆ ಚಕ್ರ ತೋರಿಸ್ತೀವಿ. ಇದು ಕೂಡ ಎಲ್ಲ ಎಷ್ಟು ಮೂಲೆಯಲ್ಲಿ 2, 3, 6, 8 ಇದು ಮೂಲೆಗಳಲ್ಲಿರುವಂತ ಹೂವಿನ ಅಲಂಕಾರ ಒಳಗೊಂಡ ಒಂದು ಇದೇನು ಹೇಳ್ತೀವಿ, ಹೂವಿನ ಅಲಂಕಾರಗೊಂಡ ಮೇಲ್ಚಾವಣಿ ಚಿತ್ರ. ಹೌದಾ? ಮೇಲ್ಚಾವಣಿಯಲ್ಲಿ 8 ದಿಕ್ಕುಗಳು, 8 ದಿಕ್ಕುಗಳಲ್ಲಿ ಕೆತ್ತಿರೋದ ಹೂವಿನ ಅಂದ್ರೆ ಏನು ಹೂವಿನ ಹೆಸರುಗಳಿಂದ ನಿರ್ಮಿತವಾದ ಒಂದು ವಾಸ್ತುಶಿಲ್ಪ. ಹಲೋ, ನಮಸ್ತೆ ಸ್ನೇಹಿತರೆ. ಇಲ್ಲಿ ಮಧ್ಯದಲ್ಲಿ ಎಲ್ಲ ಪೂರ್ತಿ ಚಲೋ ಆಯ್ತು. ಹಲೋ, ನಮಸ್ತೆ ಸ್ನೇಹಿತರೆ. ಇದು ಭುವನೇಶ್ವರಿ ದೇವಿಯ ಚಕ್ರ ಅಂತ ಹೇಳಿದ್ವಲ್ಲ, ಇದೇ ನೋಡಿ. ಇದು ಎಲ್ಲಿ ಬರುತ್ತೆ? ಸಭಾ ಮಂಟಪದಲ್ಲಿ ಬರುತ್ತೆ. ಸಭಾ ಮಂಟಪ ಅಥವಾ ಸಭಾಭವನ ಅಂತೀವಲ್ಲ, ಮಧ್ಯದಲ್ಲಿ ಇಡಿ. ಸಭಾಮಂಟಪ, ಸಭಾಭವನ ಅಂದ್ರೆ ಇದು ಏನು ಮಧ್ಯದಲ್ಲಿ ಬರುವಂತದ್ದು. ಇಲ್ಲಿ ನೋಡಿ ಮೇಲ್ಚಾವಣಿಯಲ್ಲಿ ಭುವನೇಶ್ವರಿ ಚಕ್ರ ಮತ್ತು ಹೂವಿನ ಎಸಳುಗಳು ಅಂತೀವಲ್ಲ ನಾವು, ಅವೆಲ್ಲ ಹೂವಿನ ಅಲಂಕಾರ. ಎಷ್ಟು ಬದಿಗೆ? 4 ಬದಿಗೆ ಹೂವಿನ ಅಲಂಕಾರ.
ಇಲ್ಲಿ ನೋಡಿ ಎಲ್ಲಾ ಕಡೆ ಈಗ ಎಲ್ಲಾ ಕಡೆ ಇದಕ್ಕೆ ಇದು ಬರ್ತದಲ್ಲ, ಎಲ್ಲ ನಾಲ್ಕು ಕಡೆ ನಾಲ್ಕು ದಿಕ್ಕಿಗಳಿಗೆ ಹೂವಿನ ಅಲಂಕಾರ. ನಾಲ್ಕು ಚೌಕಗಳಲ್ಲಿ ಕೂಡ ಈಗೇನು ವಿಶೇಷ ಹೂವಿನ ದಳಗಳಿಂದ ಹೂವಿನ ಎಸಳುಗಳಿಂದ ಈ ತರ, ಆಮೇಲೆ ತೋರಣಗಳಿಂದ, ತೋರಣದ ರೂಪದಲ್ಲಿ, ದಳಗಳ ರೂಪದಲ್ಲಿ ಮತ್ತು ಹೂವಿನ ರೂಪದಲ್ಲಿ ಇರುವಂತ ಅಲಂಕಾರ. ಆಯ್ತಾ? ಆಯ್ತು. ಇಲ್ಲಿನ ಇತಿಹಾಸ ಕುರಿತು ಹೇಳ್ತೀನಿ ನಾನು. ಈ ದೇವರ ಇತಿಹಾಸ, ನಾರಾಯಣ ದೇವರ ಇತಿಹಾಸ ಕುರಿತು ಹೇಳ್ತೀವಿ. ಈ ಮೊದಲು ಮೊಘಲರ ಕಾಲದಲ್ಲಿ ದಾಳಿ ಆದಾಗ ನಾರಾಯಣ ದೇವರ ಕೈ ಸ್ವಲ್ಪ ಮಟ್ಟಿಗೆ ಇರುಪಾಗಿತ್ತಂತೆ. ಯಾಕಂದ್ರೆ ಪ್ಯಾಚ್ ವರ್ಕ್ ಮಾಡಿದಾಗ ಸರಿ ಹೋಗಿತ್ತು. ಯಾವ ಕೈ ಅಂದ್ರೆ ಇದೇ ಕೈ, ಈ ಕೈ ಸ್ವಲ್ಪ ಇರುಪಾಗಿತ್ತು, ಸರಿಪಡಿಸಿದ್ರು. ಇದೇ ಪ್ಯಾಚ್ ವರ್ಕ್. ಇದಿಷ್ಟು ಮಾಡಿದಾರಲ್ಲ, ಸರಿ ಹೋಗಿತ್ತು. ಆ ನಂತರ ಅದು ಏನು ಕಂಡು ಬರಲ್ಲ, ಅದನ್ನೇನು ಎಲ್ಲ ಏನು ಇದಾಗಿಲ್ಲ, ವಿರೋಪ ಆಗಿಲ್ಲ, ಚೆನ್ನಾಗಿ ಬರ್ತದೆ. ಆಮೇಲೆ ಇನ್ನೊಂದು ಪ್ರತೀತಿ ಇದೆ, ಹೇಳ್ತೀನಿ ಕೇಳಿ, ಗಮನಿಸಿ. ಏನ್ ಪ್ರತೀತಿ ಅಂದ್ರೆ, ಇಲ್ಲಿನ ಭಕ್ತರೊಬ್ರು, ಇಂಗ್ಲೇಶ್ವರದ ಭಕ್ತರೊಬ್ರು ಕೇಳಿದ್ರು. ಇಂಗ್ಲೇಶ್ವರದ ಭಕ್ತರೊಬ್ರು ಬದ್ರಿನಾಥ ಅಂತೀವಲ್ಲ ನಾವು, ಬದ್ರಿನಾರಾಯಣ ಅಂತೀವಲ್ಲ, ಬದ್ರಿನಾರಾಯಣಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ ನಾರಾಯಣ ದೇವನ ದರ್ಶನ ಮಾಡದೆ ಹೋಗಿದ್ರಂತ. ಅರ್ಥ ಆಯ್ತಲ್ಲ? ಇಲ್ಲಿ ಬದ್ರಿನಾರಾಯಣಕ್ಕೆ ಹೋದವ್ರ ದರ್ಶನ, ಇಲ್ಲಿ ದರ್ಶನ, ಇಲ್ಲಿ ಇಂಗ್ಲೇಶ್ವರದ ನಾರಾಯಣ ದೇವರ ದರ್ಶನ ಮಾಡದೆ ಹೋಗಿದ್ರಿಂದ ಅಲ್ಲಿ ಬದ್ರಿನಾರಾಯಣ ದರ್ಶನ ಆಗ್ಲಿಲ್ಲ ಅಂತ. ಅದಕ್ಕೆ ಅವ್ರು ಏನ್ ಹೇಳ್ತಾರೆ, ಅದೊಂದು ಪ್ರತೀತಿ ಅಂದ್ರೆ ಅವಾಗ ಹಿಂದಿನ ಇದರಿಂದ ತಿಳಿದು ಬಂದಿರೋದು. ಅಂದ್ರೆ ಇಲ್ಲಿ ಅವರು ಏನ್ ಇಲ್ಲಿ ನಡ್ಕೊಂಡ್ರೆ, ದೇವ್ರು ನಡ್ಕೊಂಡಿರೋರು ಹೇಳ್ತಾ ಇರೋದು ಒಂದು ಇದು ಒಂದು ಪ್ರತೀತಿ. ಆನಂತರ ಆ ಭಕ್ತರಿಗೆ ಸ್ವಪ್ನ ರೂಪದಲ್ಲಿ ಬದ್ರಿನಾಥನೇ ಬಂದ್ರಂತ. ಬಂದು ಇಂಗ್ಲೇಶ್ವರದಲ್ಲಿ ನಿಮ್ ಕುಲಸ್ವಾಮಿಯಾಗಿ ನಾನ್ ನಿಮ್ಮ ಇದಕ್ಕೆ ಇಲ್ಲಿ ನೆಲೆಗೊಳ್ತೀನಿ ಇಂಗ್ಲೇಶ್ವರದಲ್ಲಿ, ನೀವು ಅಲ್ಲೇ ನಮ್ಗೆ ಪೂಜೆ ಸಲ್ಲಿಸಬಹುದು. ಇಲ್ಲಿ ಏನು ಬದ್ರಿಯಲ್ಲಿ ಪೂಜೆ ಸಲ್ಲಿಸ್ತೀರಿ, ಆ ಪೂಜೆ ಇಲ್ಲೇ ಸಲ್ತದೆ. ನಾವು ನಿಮ್ ಕುಲದೇವರಾಗಿ ಸ್ವಾಮಿಯಾಗಿ ಇಲ್ಲೇ ನೆಲೆಸ್ತೀನಿ ಅಂತ ದರ್ಶನ ಪಡ್ತಾರಂತ್ರಿ. ಎಲ್ಲಿ? ಸ್ವಪ್ನದಲ್ಲಿ ಅಂತ ಒಂದು ಪ್ರತೀತಿ ಇದೆ. ಆನಂತರ 12ನೇ ಶತಮಾನದಲ್ಲಿ ಅಮರ ಶಿಲ್ಪಿ ಚಕ್ರಾಚಾರ್ಯ ಅವರಿಂದ ನಿರ್ಮಿತವಾದ ಇದು ಮೂರ್ತಿ. ಅಂದ್ರೆ ಇಲ್ಲಿ ಹೇಳಿದ್ರಲ್ಲ ಈ ಮೂರ್ತಿ. ಆನಂತರ ದೇವಸ್ಥಾನದ ವಾಸ್ತುಶಿಲ್ಪ ಅಂದ್ರೆ ಅಮರ ಶಿಲ್ಪಿ ಚಕ್ರಾಚಾರ್ಯರು, ಹೌದಿಲ್ಲ. ಆಮೇಲೆ ಹೊರಗಡೆ 2 ಶಿಲಾಶಾಸನಗಳು ಬರ್ತಾವ, ತೋರಿಸ್ತೀವಿ ನೆನ್ಪು ಮಾಡಂತ. ಆನಂತರ ಪ್ರತಿ ವರ್ಷ ದೀಪಾವಳಿಯಿಂದ ನಡೀತದಲ್ಲ ಸರ್ ಪೂಜೆ. ಆಮೇಲೆ ಇವ್ರು ಏನ್ ಹೇಳ್ತಾರೆ, ಮುಂಚೆ ಒಬ್ರು ಹೇಳೋ ಪ್ರಕಾರ, ಹಿರಿಯರು ಹೇಳೋ ಪ್ರಕಾರ ಸತ್ಯಾರ್ಥ ತೀರ್ಥರ ಆಜ್ಞೆಯ ಪ್ರಕಾರ ಪುನಶ್ಚೇತನವಾಗಿ ಇರುತ್ತದೆ. ಯಾಕಂದ್ರೆ ಪ್ರಾಚ್ಯ ವಸ್ತು ಸಂಗ್ರಹಾಲಯದವರು ಅದನ್ನೇನು ಪ್ಯಾಚ್ ವರ್ಕ್ ಮಾಡ್ತೀವಿ ಅಂತಂದಾಗ ಆ ಮಟ್ಟದಲ್ಲಿ ಇಲ್ಲ. ಯಾಕಂದ್ರೆ ಮೂಲ ಏನಿದಾವ ದಿಕ್ಕು ಪಲ್ಲಟನೆ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಅವ್ರು ಏನು ಬೇಡ, ನಾವೇ ಇದು ಮಾಡ್ತೀವಿ, ಅವರು ಒಂದಿಷ್ಟು ವಂಶಸ್ಥರು ಸೇರ್ಕೊಂಡು ಅಂದಿದ್ರಂತ. ಅದರ ಪ್ರಕಾರ ಈ ಒಂದು ಎದುರುಗಡೆ ದೇವಸ್ಥಾನ ಕೂಡ ಇದು ಮಾಡ್ತಾ ಇದ್ದಾರೆ. ಬಿದ್ದೋಗಿರೋ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂದ್ರೆ ಅದು ಆಗ್ತಾ ಇದೆ. ಆನಂತರ ಇದರ ಇತಿಹಾಸ ಅಂತ ತಗೊಂಡಾಗ ಬಸವನ ಬಾಗೇವಾಡಿ ಮುತ್ತಿಗೆಯಂತೆ ಬಾಗೇವಾಡಿ ತಾಲೂಕಿನ ಇಂಗ್ಲೇಶ್ವರ ಗ್ರಾಮ ಕಲ್ಯಾಣ ಚಾಲುಕ್ಯರ ಕಾಲಾವಧಿಯಲ್ಲಿ ಪ್ರಮುಖ ಅಗ್ರವಾರವಾಗಿತ್ತಂತೆ. ಅಂದ್ರೆ ಇದ್ರ ಇತಿಹಾಸ ಏನ್ ನಮ್ ಲಿಪಿಯಲ್ಲಿದಲ್ಲ, ಕೇಳಿಸ್ತದಲ್ಲ ಪರ್ಫೆಕ್ಟ್ ಆಗಿ, ಲಿಪಿಯಲ್ಲಿದಲ್ಲ ಆಯ್ತಾ ಅನಗ? ಸ್ನೇಹಿತರೆ, ಬಸವನ ಬಾಗೇವಾಡಿ ಹಾಗೂ ಮುತ್ತಿಗೆಯಂತೆ ಬಾಗೇವಾಡಿ ತಾಲೂಕಿನ ಇಂಗ್ಲೇಶ್ವರ ಗ್ರಾಮ ಕಲ್ಯಾಣ ಚಾಲುಕ್ಯರ ಕಾಲಾವಧಿಯಲ್ಲಿ ಪ್ರಮುಖ ಅಗ್ರಹಾರ ಆಗಿತ್ತಂತೆ. ಶಾಸಕರ ಉಲ್ಲೇಖ ಇದೆ, ಶಾಸನಗಳು ಉಲ್ಲೇಖಿಸುತ್ತವಂತ. ಏನ್ ಉಲ್ಲೇಖಿಸ್ತಾವ? ಬಸವನ ಬಾಗೇವಾಡಿ ಹಾಗೂ ಮುತ್ತಿಗೆಯಂತೆ ಬಾಗೇವಾಡಿ ತಾಲೂಕಿನ ಇಂಗ್ಲೇಶ್ವರ ಗ್ರಾಮ ಚಾಲುಕ್ಯರ ಕಾಲದಲ್ಲಿ, ಕಲ್ಯಾಣ ಚಾಲುಕ್ಯರ ಕಾಲಾವಧಿಯಲ್ಲಿ ಪ್ರಮುಖ ಅಗ್ರಹಾರ ಆಗಿತ್ತೆಂದು ಶಾಸನಗಳು ಉಲ್ಲೇಖಿಸುತ್ತವೆ. ಆಮೇಲೆ ಅಗ್ನಿಶಿಲೆಯಲ್ಲಿ ನಿರ್ಮಾಣವಾದ ನಾರಾಯಣ ದೇವಾಲಯ ತ್ರಿಕುಟಾಚಲ ದೇವಸ್ಥಾನ. ತ್ರಿಕುಟಾಚಲ ಅಂದ್ರೆ 3 ಗರ್ಭಗೃಹಗಳೆಲ್ಲ ದೇವಸ್ಥಾನ. 2 ಕಡೆ ರುದ್ರ ಅಂದ್ರೆ ಶಿವನ ಮಂಟಪ, ನಡುವೆ ಯಾವುದು ನಾರಾಯಣನ ದೇವಸ್ಥಾನ. ಅಂದ್ರೆ 3 ಗರ್ಭಗಳನ್ನು ಹೊಂದಿರುವ ದ್ವಿತಾಯನ ದೇವಾಲಯವಾಗಿದೆ. ದೇವಸ್ಥಾನ ಅಥವಾ ದೇವಾಲಯವಾಗಿದೆ, ಸರಿನಾ? ಆಮೇಲೆ 3 ಗರ್ಭಗೃಹದ ಜೊತೆಗೆ ಸಭಾಮಂಟಪ. ನಿಮ್ಗೆ ಹೇಳ್ತೀವಲ್ಲ, ಫಸ್ಟ್ ನೋಡೋ ಬರೋದು ಸಭಾಮಂಟಪ, ಮೊದಲು ಬರೋದು ಮುಖಮಂಟಪ, ಇದು ನಾವು ನಿಂತಿರೋದು ಗರ್ಭಗೃಹ. ಆಮೇಲೆ ದೇವಾಲಯದ ಪೂರ್ವಭಾಗದ ಗೋಡೆಯ ಮೇಲೆ ಕ್ರಿಸ್ತಶಕ 1225 ಕಾಲಕ್ಕೆ ಸೇರಿದ ಯಾದವ ಅರಸ ಮಹಾದೇವನ ಶಾಸನ ಇದೆ. ಹೊರಗಡೆ ಬರ್ಬೇಕಾದ್ರೆ ತೋರಿಸ್ತೀವಿ ನಮಗೆ. ಆ ಶಾಸನದಲ್ಲಿ ಏನ್ ಹೇಳ್ತಾರೆ? ಆ ಶಾಸನ ಅಂದ್ರೆ ಊರವರು ಗೋಪಿನಾಥ ದೇವಾಲಯಕ್ಕೆ ಇಂಗ್ಲೇಶ್ವರದ ಮಹಾಜನರಿಂದ, ಆ ಊರಿನವರು ಇಂಗ್ಲೇಶ್ವರದ ಮಹಾಜನರಿಂದ ಭೂಮಿ, ಗಾಣ ಮತ್ತು ದಾನ ಕೊಟ್ಟಿದ್ದನ್ನು ಉಲ್ಲೇಖಿಸುತ್ತದೆ ಅಂತ ಆ ಶಾಸನದಲ್ಲಿ. ಅಂದ್ರೆ 1176 ಶಾಸನದಲ್ಲಿ ಏನ್ ಹೇಳ್ತೈತಿ? ಕೌಂಡಿನ್ಯ ಗೋತ್ರದ ಪ್ರಕಾರ 3 ವೇದಗಳ ಅನುಸಾರವಾಗಿ ತ್ರಿಕುಟಾಚಲ ದೇವಾಲಯ ನಿರ್ಮಿಸಿರುವುದಾಗಿ ಮಲಯಾಳಿ ಧರ್ಮರಾಶಿ ಮುನಿಯ ಶಿಷ್ಯ ವಿಜಯಪುರದ ಕೇದಾರ
ಸಂಸ್ಥಾನ ಇದು ಕೇದಾರ ಕೇದಾರ ಮಹಾಸ್ಥಾನದ ಆಚಾರ್ಯ ಪಂಡಿತನಿಗೆ ಕಾಲು ತೊಳೆದು ದಾನ ಕೊಟ್ಟರೆ ಉಲ್ಲೇಖವಿದೆ. ಇನ್ನೊಂದ್ಸಲ ತೊಗೊಳ್ಳೋಣ, ಅದನ್ನಿರ್ಲಿ ಆಯ್ತಾ. 1176 ಶಾಸನದಲ್ಲಿ ಕೌಂಡಿನ್ಯ ಗೋತ್ರದ 3 ವೇದಗಳ ಸಾರವಾಗಿ ತ್ರಿಕುಟಾಚಲ ದೇವಾಲಯ ಅಂದ್ರೆ ನಿಮ್ಗೆ ಹೇಳಿದ್ನಲ್ಲ, ಎರಡೂ ಬದಿಗೆ ಶಿವನ ದೇವಸ್ಥಾನ, ಈಶ್ವರಲಿಂಗ ದೇವಸ್ಥಾನ, ಮಧ್ಯದಲ್ಲಿ ನಾರಾಯಣನ ದೇವಸ್ಥಾನ ಅದ 3 ವೇದಗಳ ಸಾರವಾಗಿ ತ್ರಿಕುಟಾಚಲ ದೇವಸ್ಥಾನ ನಿರ್ಮಿಸಿರುವುದಾಗಿ ಉಲ್ಲೇಖ ಇದೆ ಅದರಲ್ಲಿ ಅದಾ. ಆಮೇಲೆ ಮಲಯಾಳಿ ಧರ್ಮರಾಶಿ ಮುನಿಯ ಶಿಷ್ಯ ವಿಜಯಪುರದ ಕೇದಾರ ಮಹಾಸ್ಥಾನದ ಆಚಾರ್ಯನಾದ ಪಂಡಿತನಿಗೆ ಕಾಲು ತೊಳೆದು ದಾನ ಕೊಟ್ಟ ಉಲ್ಲೇಖವಿದೆ ಅಂತ. ಕ್ರಿಸ್ತಶಕ 1142 ಚೆಟ್ಟಿ ಶೆಟ್ಟಿಯು ಪ್ರಸನ್ನ ಕೇಶವ ತ್ರಿಕುಟಾಚಲ ನಿರ್ಮಿಸಿದ್ದನ್ನ ಕುರಿತಾಗಿ ಅದೊಂದು ಉಲ್ಲೇಖ ಹೇಳ್ತದೆ. ಅದು ಶಾಸನದ ಆಧಾರದ ಮೇಲೆ ಅದರಲ್ಲಿ ಒಂದು ಉಲ್ಲೇಖ ಇದೆ. ಇದನ್ನ ನಿರ್ಮಾಣ ಮಾಡಿದವರು ಯಾರು? ಕ್ರಿಸ್ತಶಕ 1142 ಚೆಟ್ಟಿ ಶೆಟ್ಟಿ ಪ್ರಸನ್ನ ಕೇಶವ ತ್ರಿಕುಟಾಚಲ ನಿರ್ಮಿಸಿದ್ದಾನೆ ಅಂತ ಅದು ಒಂದು ಶಾಸನ ಉಲ್ಲೇಖಿಸುತ್ತದೆ ಆಯ್ತಾ. ಆಮೇಲೆ ಇಲ್ಲಿ ಆಯ್ತಾ. ನಮಸ್ತೆ ಸ್ನೇಹಿತರೆ, ಇಲ್ಲಿನ ನಮ್ಮ ಹಿರಿಯರು ಏನ್ ಹೇಳ್ತಾರೆ, ಇಲ್ಲಿನ ಮತ್ತು ಊರಿನ ಇತಿಹಾಸ ಕುರಿತು ಇನ್ನೂ ಸಂಕ್ಷಿಪ್ತವಾಗಿ ಅವ್ರ ಕಡೆಯಿಂದ ತಿಳ್ಕೊಳ್ಳೋಣ. ನಾವಿಲ್ಲಿ ಇಂಗ್ಲೇಶ್ವರ ಗ್ರಾಮದ ಬಂಧುಗಳು ನಾವು ಸುಮಾರು 12ನೇ ಶತಮಾನ 1127ರಿಂದ ಶತಮಾನದಿಂದ ಅದಕ್ಕಿಂತ ಪೂರ್ವದಲ್ಲಿ ಈ ಗ್ರಾಮಕ್ಕೆ ತದ್ದವಾಡಿ ಭದ್ರಗಿರಿ ಅಂತ ಬರ್ತಿತ್ತು ಈ ಊರ ಹೆಸರು. ಅವಾಗ ನಂತರ ಮುಂದೆ ತಿಂಗಳೇಶ್ವರ ಅಂತ ಬರ್ತದೆ. ತಿಂಗಳೇಶ್ವರ ಅಂತ ಬರ್ತದೆ. ಆ ತಿಂಗಳೇಶ್ವರ ತಿಂಗಳ ಸೂರ್ಯ ಪ್ರಜ್ವಲ ಕಾಲಕ್ಕೆ ಪ್ರಾಚೀನ ಊರು ಇರಬೇಕಾಗಿದ್ದು ಹಳೆ ಊರು ಅದು ನಾಶ ಆದ ಹೊಸದಾಗಿ ಊರು ಪ್ರಾರಂಭ ಆದಂತ ತಿಂಗಳೇಶ್ವರ ಅಂತ ಎರಡು ಬಂದಿರುವಂತದ್ದು ಪ್ರತೀತಿ. ತಿಂಗಳೇಶ್ವರದಲ್ಲಿ ಸುಮಾರು ಐತಿಹಾಸಿಕ ದೇವಸ್ಥಾನಗಳು ಬಹಳಷ್ಟಿವೆ. ಚಾಲುಕ್ಯರ ಕಾಲದಲ್ಲಿ, ಕುಂಚರ ಕಾಲದಲ್ಲಿ, ಜಗನ್ನಾಚಾರ್ಯ ಆಮೇಲೆ 1127ರಲ್ಲಿ ಈ ಮಾದಲಾಂಬಿಕೆ ಆ ಟೈಮಲ್ಲಿ ಬಲದೇವ ಮತ್ತು ರಾಜ ಬಲದೇವ ಅವರ ತಂಗಿಯ ಸಂಬಂಧಪಟ್ಟಂತ ಮಾದಲಾಂಬಿಕೆ ನಾವಿಲ್ಲಿ ಗೌಡಣ್ಯ ಗೋತ್ರದಲ್ಲಿರುವಂತ ಸುಮಾರು 20-25 ಗೌಡಣ್ಯ ಗೋತ್ರದಲ್ಲಿರುವಂತ ಮಾದರ್ಸ ನಮ್ದು ಗೌಡಣ್ಯ ಗೋತ್ರ. ಮಾದಲಾಂಬಿಕೆದು ಬಸವನ ಭಾಗ್ಯವಾಡಿ, ಆ ಮಾದಲಾಂಬಿಕೆದು ಮಾದರ್ಸದ್ದು ಕಶ್ಯಪ ಗೋತ್ರ. ಕಶ್ಯಪ ಗೋತ್ರದ ಮಾದರ್ಸನಿಗೆ ಈ ನಮ್ಮ ಕೌಂಡಿನ್ಯ ಗೋತ್ರದ ನಮ್ಮ ಇಂಗ್ಲೇಶ್ವರದ ಹೆಣ್ಮಗ ಇರುವಂತ ಮಾದಲಾಂಬಿಕೆ ಕೊಟ್ಟು ಮದುವೆ. ಇದು ಇತಿಹಾಸ. ಈ ಸಮಯದಲ್ಲಿ ನೀಲಕಂಠ ರಾಜ ಬಲದೇವ ಅಂತ ಇಬ್ರು ಸ್ವಾದರ ಮಾವದ. ನೀಲಕಂಠ ರಾಜ ಇಲ್ಲಿ ಆಡಳಿತ ಮಾಡುವಾಗ ಈ ಅವಾಗ ಜಗನ್ನಾಚಾರ್ಯ ಕಾಲದಲ್ಲಿ ಕೆತ್ತನೆ ಆಗಿದ್ದ ದೇವಸ್ಥಾನ ವಾಸ್ತುಶಿಲ್ಪ ಇದು ರಚನೆ ಇದು ವೀರ ನಾರಾಯಣ ದೇವಸ್ಥಾನ. ಅಂದ್ರೆ ಹರಿ ಮತ್ತು ಹರ ಇಬ್ಬರು ನೆಲೆಸಿರುವಂತದ್ದು. ಎಡಗಡೆ ಬಲಗಡೆ ಭಾಗದಲ್ಲಿ ರುದ್ರ ಶಿವ ಎಲ್ಲ ಒಂದೇ ಹೆಸರು. ಗರ್ಭಗುಡಿಯಲ್ಲಿ ನಾರಾಯಣ ದಶಾವತಾರ ಮೂರ್ತಿ ನಾರಾಯಣ ಮತ್ತು ಎಡಬಲ ಗುಹೆಯಲ್ಲಿ ಈಶ್ವರನ ಒಳಗೊಂಡಂತ ತ್ರಿಕೂಟ 3 ಮುಖ ಗರ್ಭಗುಡಿ ಇರುವಂತಹ ಒಂದು ದೇವಸ್ಥಾನ. ಇದರ ಮುಂದುಗಡೆ ಆಂಜನೇಯ ದೇವಸ್ಥಾನ. ಇದು ಐತಿಹಾಸಿಕ ಒಂದು ವೀರನಾರಾಯಣ ದೇವಸ್ಥಾನ. ಈ ನಾರಾಯಣ ದೇವಸ್ಥಾನವನ್ನ ಇಲ್ಲಿ ಇರುವಂತ 20 ಶೈವ ಮಂತ್ರದ ಬ್ರಾಹ್ಮಣರ ಸಂಪ್ರದಾಯದ ಪ್ರಕಾರ ಇಲ್ಲಿ ಅರ್ಚಕರಾಗಿ ಈ ಬ್ರಾಹ್ಮಣ ವಿಪ್ರ ಸಮಾಜದಲ್ಲಿ ಪೂಜೆ ಮಾಡ್ತಾ ಬಂದರು. ನರಸಿಂಹಾಚಾರ್ಯ ಮೂಲ. ಆಮೇಲೆ ಇದಕ್ಕೆ ಹೇಳಿದ್ರಲ್ಲ, ದೀಪಾವಳಿ ವಿಶೇಷ ಪೂಜೆ ಸಮಾರಂಭಗಳೆಲ್ಲ ಮಾಡ್ತಾರೆ. ದಸರಾ ಟೈಮಲ್ಲಿ ದೀಪಾವಳಿಯಲ್ಲಿ ಆದ್ರೆ ಜೀರ್ಣೋದ್ಧಾರ ಆಗಿಲ್ಲ. ಹೀಗಾಗಿ ಪ್ರಾಚೀನ ವಸ್ತು ಪುರಾತನ ಉಳಿದಿದೆ. ಈಗ ಜೀರ್ಣೋದ್ಧಾರ ಆಗ್ಲಿಕ್ಕೆ ಯಾವುದೇ ಒಂದು ಸರ್ಕಾರದಿಂದ ಯಾವುದೇ ಸವಲತ್ತುಗಳನ್ನ ಪಡೆದಿಲ್ಲ. ಇದು ಒಂದೇ ಅಲ್ಲ, ಇಲ್ಲಿ ಸೋಮನಾಥ ಅಂತ ಒಂದು ದೇವಸ್ಥಾನ ಅದು ಐತಿಹಾಸಿಕ. ಇನ್ನೊಂದು ಈ ಊರಿನ ಮಧ್ಯಭಾಗದಲ್ಲಿ ಸೋಮನಾಥ ಗುಡಿ ಇರ್ತದೆ. ಆ ಸೋಮನಾಥನ ಗುಡಿಯಲ್ಲಿನೂ ಅಲ್ಲಿ ಸೋಮನಾಥ ರಾಜ ಕಟ್ಟಿಸಿದ ಅಂತೇಳಿ ಅಲ್ಲಿ 2 ಶಾಸನಗಳಿವೆ. ಈ ನಾರಾಯಣ ದೇವಸ್ಥಾನದಲ್ಲಿ ಪೂರ್ವಕ್ಕೊಂದು ಮತ್ತು ಉತ್ತರಕ್ಕೊಂದು 2 ಶಾಸನಗಳಿವೆ. ಆಮೇಲೆ ಕಲ್ಮೇಶ್ವರ ದೇವಸ್ಥಾನ ಅಂತ ಇದೆ. ಆಮೇಲೆ ಪರಮಾನಂದನ ಗುಡಿ ಅಂತ ಇದೆ. ಪರಮಾನಂದ ಕೆರೆ ಅಂತ ಇದೆ. ಆ ಬಸವಣ್ಣ ಇತಿಹಾಸ ಪ್ರಕಾರ ಹಾಲಬಾವಿ ಅಂತ ಇದೆ. ಇತಿಹಾಸ ಇವೆ. ಅದಕ್ಕೆ ಜೀರ್ಣೋದ್ಧಾರ ಆಗದೆ ಉಳಿದಂತದ್ದು. ಆಮೇಲೆ ಶಾಸನಗಳಲ್ಲಿ ಇರುವ ಪ್ರಕಾರ ಸಾಕಷ್ಟು ಜನ ಬಂದು ಮಾಹಿತಿ ತೆಗೆದುಕೊಂಡ ಪ್ರಕಾರ ಶಾಸನಗಳಲ್ಲಿ ಸರಿಯಾದಂತ ಮಾಹಿತಿಯನ್ನು ನಮಗೆ ಸಿಕ್ಕಿಲ್ಲ.
ಎರಡು ಶಾಸನ ಇರುವಂತ ವಿಷಯ ಏನು, ಯಾವ ಸ್ಪಷ್ಟೀಕರಣ, ಯಾವ ರಾಜ್ಯ, ಯಾವ ಮಾಹಿತಿ ಸರಿಯಾದ ಕ್ಲಿಯರ್ ಆಗಿ ಬಂದಿಲ್ಲ. ಆ ಮಾಹಿತಿ ತೋರಿಸಿದ್ವಲ್ಲ ದೇವಸ್ಥಾನದ ಮುಂಭಾಗದಲ್ಲಿ, ಅಂದ್ರೆ ಈ ಮುಖಮಂಟಪದ ನಾವು ದೇವಸ್ಥಾನಕ್ಕೆ ಒಳಗಡೆ ಹೋಗ್ಬೇಕಾದ್ರೆ ಎಡಬದಿಯಲ್ಲಿ ಕಾಣುವಂತ ಒಂದು ಲಿಪಿ ನೋಡಿ ಸ್ನೇಹಿತರೆ, ಕಾಣುತ್ತಲ್ಲ ವಿಡಿಯೋ ಆನ್ ಆಗಿದೆಲ್ಲ. ಇದು ಇನ್ನೊಂದು ನಿಮ್ಗೆ ಹತ್ರದಲ್ಲಿ ಜೂಮ್ ಮಾಡಿ ಹಿಡಿತೇವೆ. ಲಿಪಿ ನೋಡಿ, ಇದು ಲಿಪಿ ನೋಡಿ ಸ್ನೇಹಿತರೆ, ಅಂದ್ರೆ ಅವಾಗಿಂದು ಆಯ್ತಾ. ಈ ಲಿಪಿ ಬಂತ ಪೂರ್ತಿ. ನಮಸ್ತೆ ಸ್ನೇಹಿತರೆ, ಬನ್ನಿ. ಇದು ದೇವಸ್ಥಾನ ಅಂದ್ರೆ ನಾರಾಯಣ ದೇವಸ್ಥಾನದ ಪೂರ್ವ ಭಾಗದಲ್ಲಿ ಏನ್ ಹೇಳ್ತಾರೆ ಅದನ್ನ ನಾವು ಉಲ್ಲೇಖ ಇರೋದು. ದೇವಸ್ಥಾನ ಕಟ್ಟಿದವರು ಮತ್ತೆ ಆಮೇಲೆ ದೇವಸ್ಥಾನ ಯಾವ ಕಾರಣದಲ್ಲಿ ನಿರ್ಮಾಣ ಆಯ್ತು ಅದಿಷ್ಟು ಪೂರ್ತಿ ಶಾಸನಗಳು ಇದರ ಈ ಏನ್ ಲಿಪಿಯಿಂದ ನಮಗೆ ಗೊತ್ತಾಗುತ್ತೆ. ಸುಮಾಗಿ ಕರೆಕ್ಟ್ ಕಾಣುತ್ತಲ್ಲ ನೋಡಿ ಸ್ನೇಹಿತರೆ, ಶ್ರೀಕೃಷ್ಣ ಮೂರ್ತಿ. ಆನಂತರ ಇಲ್ಲಿ ಏನಿದೆ ಮತ್ತೆ ಈಗೆಲ್ಲ ಹಸು ಗೋಗಳೆಲ್ಲ ಇದಾವ. ಆನಂತರ ಇಲ್ಲೆಲ್ಲ ಮುಟ್ಲಿ ಮುಖ ಆಗಿದೆ. ಇದು ಮುಟ್ಲಿ ಇದು ಇರ್ಬೇಕು, ಅದೇನಂತಾರಲ್ಲ ಗರುಡ, ಅನಂತರ ಗರುಡ ವಾಹನ ಅಂತ ಏನ್ ಹೇಳ್ತೀವಿ, ಅಥವಾ ಬೇರೆ ಬೇರೆ ಮೂರ್ತಿಗಳಿದಾವೆ. ಇವೆಲ್ಲ ಹಸುಗಳು ಇದಾವೆ ನೋಡಿದ್ರೆ ಮುಟ್ಲಿ ಅದನ್ನ ಗೋಪಿಕಾ ಸ್ತ್ರೀಯರು ಇರ್ಬೋದು. ಕರೆಕ್ಟ್, ಗೋವು ಇದಾವೆ ಇಲ್ಲಿ ಮುಂದೆ. ಸ್ತ್ರೀಯರು ಅಂದ್ರೆ ಗೋಪಿಕಾ ಸ್ತ್ರೀಯರು, ಶ್ರೀಕೃಷ್ಣ ಗೋಪಿಕಾ ಸ್ತ್ರೀಯರು ಮತ್ತು ಗೋವುಗಳು. ಆಯ್ತಾ, ಇದೇನಿದೆ ಎಲ್ಲ ಶಾಸನಗಳು. ಕ್ಲಿಯರ್ ಆಗಿರ್ತದಲ್ಲ. ಫೋಟೋ ತಗೋಪ, ಒಂದು 2-3 ಫೋಟೋ ಪಟ 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 ಅಂತ ಗುಡಿ ಮುಗಿತಾ. ನೋಡಿ ಹೊರಗಡೆ ವಿನ್ಯಾಸ ನೋಡ್ರಿ, ನಾರಾಯಣ ದೇವರ ಹೊರಗಡೆಯಿಂದ ವಿನ್ಯಾಸ. ನಿಮ್ಗೆ ಏನ್ ಲಿಪಿಗಳು ತೋರಿಸಿದ್ವಿ ಎಲ್ಲಾ ಕಡೆ, ಇದ್ರಲ್ಲಿ ಶಿಲ್ಪಕಲೆಗಳಿದಾವೆ, ವಾಸ್ತುಶಿಲ್ಪ ಇದಾವೆ ನೋಡ್ರಿ. ಇದೆಲ್ಲ ಹೂವಿನ ಕೆತ್ತನೆ, ಆಮೇಲೆ ಇದೆಲ್ಲ ಹೆಸರುಗಳು, ಹೂವಿನ ಕೆತ್ತನೆ, ಆನಂತರ ಬೇರೆ ಬೇರೆ ಉಗ್ರ ನರಸಿಂಹನ ಅವತಾರ. ಬನ್ನಿ, ಇದಕ್ಕೇನ್ ಹೇಳಿದ್ರು, ಪದ್ಮ, ಹೆಸರು, ಹೂವು ಏನಂತ ಅಲಂಕಾರ ಹೇಳ್ತಾರಲ್ಲ, ನಾನಾ ಬಗೆಯಲ್ಲಿ ಇದಾವ. ಬನ್ನಿ. ಮ್ಯಾಲಿಂದ ಎಲ್ಲ ಪೂರ್ತಿ ಒಂದ್ ರೌಂಡ್ ಹೋಗ್ಬರ್ತೀವ್ರಿ. ಆಮೇಲೆ ಹೋಗ್ಬಿಡ್ತೀರಾ? ನನ್ ಕರಿಬೇಡ್ರಿ, ಕವರ್ ಮಾಡೋದು ಕೆಳಗಡೆ. ಆಯ್ತಾ ಇಲ್ಲಿ ಆಯ್ತಾ. ಸಾಕ್ರಿ ಇಷ್ಟೇ. ಆಂಜನೇಯ ದೇವಸ್ಥಾನ ಹೇಳ ಬನ್ನಿ. ನಮಸ್ತೆ ಸ್ನೇಹಿತರೆ, ಇಲ್ಲಿ ಎದುರುಗಡೆ ಇಲ್ಲಿ ಆಂಜನೇಯ ದೇವಸ್ಥಾನ ಮೊದಲಿತ್ತು. ಬಿದ್ದಿರೋದ್ರಿಂದ ಇಲ್ಲಿ ಮತ್ತೆ ಒಂದು ಕಟ್ಟಡ ಕಾಮಗಾರಿ ನಡೀತಾ ಇದ್ದಾರೆ. ಇಲ್ಲಿ ನಮ್ಮ ಮಲ್ಲಪ್ಪ ಅನ್ನೋರು ಹಿರಿಯರು, ಊರ ಹಿರಿಯರು ಇದನ್ನ ಇವರು ಕೈಗೆತ್ಕೊಂಡಿದ್ದಾರೆ. ಆಕ್ಚುಲಿ ಇದೇನು ಮಾಡಿದ್ರು, ಪುರಾತತ್ವ ಇಲಾಖೆ, ಪ್ರಾಚ್ಯ ವಸ್ತು ಸಂಗ್ರಹಾಲಯ ಏನ್ ಹೇಳ್ತೀವಿ, ಅವ್ರು ತಗೋಬೇಕಾಗಿದ್ದ ಕೆಲಸ ಊರ ಗ್ರಾಮದ ಹಿರಿಯರು ಅವರು ಕೈಗೆತ್ಕೊಂಡಿದ್ದಾರೆ. ಅದು ಅವ್ರಿಗೆ ತುಂಬಾ ಧನ್ಯವಾದಗಳು. ಒಳ್ಳೆ ಕೆಲಸ ಕೈ ಹಾಕಿದ್ರಿ. ಇವತ್ತಿನ ದಿನಾನೇ ಅದನ್ನ ನಡೆದಿದ್ದು ಇನ್ನೊಂದು ಖುಷಿ ವಿಚಾರ. ಇವತ್ತು ನಾವು ಶೂಟ್ ಮಾಡ್ತಾ ಇರೋ ದಿನಾನೇ. ಆಮೇಲೆ ನೋಡ್ರಿ, ನೀವು ಎಲ್ಲಿಯವರು? ಆಲ್ಮಟ್ಟಿ ಅವರು. ನಿಮ್ಮ ಹೆಸರು? ನಿಮ್ಮ ಹೆಸರು? ಎಲ್ಲ 3 ಜನ ಆಲ್ಮಟ್ಟಿ ಅವರು. ನೀವು? ಇದು ಆಂಜನೇಯ ಮೂರ್ತಿ. ಯಾವ ಇದೇನು ಹೇಳಿದ್ರೆ ನೋಡ್ರಿ, ಇದು ಮೂಲತಃ ಮೂರ್ತಿ ಯಾವುದು? ವಡಮೂರಿ ಆಂಜನೇಯನ ಮೂರ್ತಿ. ಪೂರ್ವದಲ್ಲಿ ನಾರಾಯಣ ದೇವರು ಎದುರಿದ್ರೆ ಶಿವನ ಗುಡಿಗಳ ಬಸವಣ್ಣ ನಾರಾಯಣ ದೇವರು ಎದುರಿಗೆ ಒಡಮೂಡಿದಂತ ಹನುಮಾನ್ ದೇವರ ಗುಡಿ ಶಿಥಿಲಾಗಿ ಅದು ಜೀರ್ಣೋದ್ಧಾರವಾಗಿ ಪುರಾತತ್ವ ಇಲಾಖೆ, ಸರ್ಕಾರಿ ಇಲಾಖೆ, ಯಾವ ಡಿಪಾರ್ಟ್ಮೆಂಟ್ ಇಲಾಖೆ ಹೋಗಿದ್ರು ಡೆವಲಪ್ಮೆಂಟ್ ಬದಲಾವಣೆ ಅಭಿವೃದ್ಧಿ ಆಗಿಲ್ಲ. ಈಗ ಅಭಿವೃದ್ಧಿ ಮಾಡ್ಬೇಕಂತ ಒಂದು ವಿಪ್ರ ಮಂಡಳಿಯವರು ಒಂದು ಸಂಘಟನೆ ಮಾಡ್ತಾರೆ. ಇಲ್ಲಿ ನಮ್ಮ ಊರಿನವರು ಇರುವಂತ ಊರಿನವರು ನೆರಮನೆ ಇರುವಂತವ್ರು ಅವ್ರು ಮಲ್ಲಪ್ಪ ಅವ್ರೇನೋ ಸಂಕಲ್ಪ ಮಾಡ್ಕೊಂಡು, ಧನ್ಯವಾದಗಳು, ಸಂಕಲ್ಪ ಮಾಡ್ಕೊಂಡು ನಾನೊಂದು ಆಂಜನೇಯ ಗುಡಿಗೆ ಒಂದು ಬಾಗಲ ತೋಳನ್ನ ಸಂಕಲ್ಪ ಮಾಡಿದ್ದೆ. ಮುಂಚೆ ಕಟ್ಟಡ ಪ್ರಾರಂಭ ಆಗುವಾಗ ಮತ್ತೆ ಕಲ್ಲಿಂದ ತರ ಕಟ್ಟಿಸ್ಬೇಕಂತ ಇಲ್ಲಿ ಕೆತ್ತನಿಕಾರದಂತವ್ರು ಬಂದಿದ್ರು. ಯಾವ ಶಿಲೆ ಅಂತೀರಿ? ಗ್ರಾನೈಟ್ ಅಥವಾ ಇದು ಯಾವ ಕಲ್ಲು? ಇಟ್ಟಿಗೆಲ್ಲ ಅಂತೀವಲ್ಲ, ಅದ
ಗ್ರಾನೈಟ್ ಕಲ್ಲು. ಗ್ರಾನೈಟ್ ಕಲ್ಲಿಂದ ಈ ಮಾರುತಿ ದೇವಸ್ಥಾನವನ್ನ ಕಟ್ಟಿಕೊಳ್ಳಿಕ್ಕೆ ಅವರೇ ತಮ್ಮದೇ ಅಂತ ಒಂದು ದೇಣಿಗೆ ರೂಪದಲ್ಲಿ ದೇಣಿಗೆ ಕೊಡುಗೆ ಆಗಿ ಕೊಟ್ಟಿದ್ದಾರೆ. ಕಲ್ಪಿಸಿದಾರೆ. ಈಗ ಪ್ರಾರಂಭ ಮಾಡಿದೀವಿ. ಇವತ್ತಿನ ಕಾರ್ಯ ಪ್ರಾರಂಭ ಆಗಿದೆ. ಒಳ್ಳೆ ದಿನ ನೋಡ್ರಿ. ಇವತ್ತು ನಾವು ಎಲ್ಲ ನಾರಾಯಣ ದೇವಸ್ಥಾನದ ಇದು ಎಲ್ಲ ಶೂಟ್ ಮಾಡೋ ಕಾಲಕ್ಕೆ ಇದನ್ನ ಕೂಡ ಇವತ್ತೇ ಶುರು ಆಗಿದ್ದು ಒಂದು ಖುಷಿ ವಿಚಾರ. ದಿವಸಗಳಲ್ಲಿ ಅದನ್ನ ಗುಡಿಯನ್ನು ಮುಕ್ತಾಯ ಮಾಡಿ ಅದು ಅರ್ಚಕರನ್ನ ಗುಡಿ ಮೂಲ ಅರ್ಚಕರು ಎರಡೂ ಕಡೆ ಅರ್ಚಕರನ್ನ ವಹಿಸ್ಕೊಡ್ತೇವೆ. ಆಮೇಲೆ ಹೋಮ ಹವನ ಮಾಡಿಕೊಂಡು ಅದೊಂದು ಪ್ರತಿಷ್ಠಾಪನ ಪ್ರಾಣ ಪ್ರತಿಷ್ಠಾಪನೆ ಮಾಡುವಂತ ಕಾರ್ಯವನ್ನ ಅಂದಾಜು ಕೆಲವೇ ದಿನದಲ್ಲಿ ಅನ್ಕೊಂಡಿದ್ರಿ. ಸಾಧ್ಯ ಆದ್ರೆ ನಮ್ಗೂ ಆ ವಿಷಯ ಗೊತ್ತಾದ್ರೆ ಬಂದು ಹೋಗ್ತೀವಿ. ಅವ್ರು ಹೇಳೋ ಪ್ರಕಾರ ಖುಷಿಗೆ ಕರಗಡದ ತುಪ್ಪ ಅದು ಏನಿದೆ ಸಿಹಿ ಭೋಜನ ಮಾಡ್ತೀವಿ. ಯಾರಾದ್ರೂ ಅದನ್ನು ಕೂಡ ಒಬ್ಬರು ವಹಿಸ್ಕೊತಾರೆ. ದೇವಸ್ಥಾನ ನಿರ್ಮಾಣ ಆಗಿದ್ರೆ ಒಬ್ರು ಯಾರಾದ್ರೂ ನಮ್ಮ ಐತಿಹಾಸಿಕ ದೇವಸ್ಥಾನದ ಮಾಹಿತಿ ತೆಗೆದುಕೊಳ್ಳಕ್ಕೆ ವರದರಾಜ್ ಅವರು ತುಂಬಾ ಧನ್ಯವಾದಗಳು. ತಮಗೂ ಕೂಡ ಧನ್ಯವಾದಗಳು. ನೀವು ಎಲ್ಲ ಮಧ್ಯಾಹ್ನದಿಂದ ಕಾಯ್ದು ಕೂತ್ಕೊಂಡಿದ್ರಿ, ಎಲ್ಲ ಸಹಕರಿಸಿದಕ್ಕೆ ನಿಮಗೂ ಧನ್ಯವಾದಗಳು. ನಿಮ್ಮ ಹೆಸರೇನು ಹೇಳಿದ್ರಲ್ಲ, ದತ್ತಾತ್ರೇಯ ಕುಲಕರ್ಣಿ ಅವರು, ತುಂಬಾ ಧನ್ಯವಾದಗಳು. ಇಲ್ಲಿ ಅರವಿಂದ್ ಕುಲಕರ್ಣಿ ಅವರು, ಇಲ್ಲಿ ಕೂಡ ಬಸವಣ್ಣವರು ವಂಶಸ್ಥರು, ಇವರು ಕೂಡ ಬಸವಣ್ಣವರು ವಂಶಸ್ಥರು. ಇಲ್ಲಿ ಇವರು ಕೂಡ ಧನ್ಯವಾದಗಳು. ಮಧ್ಯಾಹ್ನದಿಂದ ಎಲ್ಲರೂ ಕಾಯ್ಕೊಂಡಿದ್ದಾರೆ. ಆಮೇಲೆ ಇಲ್ಲಿ ಹಿರಿಯರಿಗೆ ಮಲ್ಲಪ್ಪ ಅವರಿಗೆ ಧನ್ಯವಾದಗಳು. ಚಂದ್ರಶೇಖರ್ ಅವರಿಗೆ ಧನ್ಯವಾದಗಳು. ಆಮೇಲೆ ಇಲ್ಲಿ ಎಲ್ಲ ಕಟ್ಟಡದ ಕಾಮಗಾರಿಗಳಲ್ಲಿ ಇರೋರಿಗೆ ಇವರು ಎಲ್ಲರೂ ಸಹಕರಿಸಿದ್ದಾರೆ. ಇವ್ರಿಗೂ ಧನ್ಯವಾದಗಳು. ಇವ್ರು ಯಾಕಂದ್ರೆ ಸಹಕರಿಸೋ ಕಾರಣ ಏನಂದ್ರೆ ಇದ್ರ ಬರ್ರ ಅನ್ನೋದೆಲ್ಲ ನಿಲ್ಲಿಸಿ ನಮಗೆ ಒಂದು ಅನುವು ಮಾಡಿ ಕೊಟ್ಟಿದ್ದಾರೆ. ಬನಕ್ಕ ಕುಲಕರ್ಣಿ ಅವರು ಕೂಡ ಧನ್ಯವಾದಗಳು. ಅಂದ್ರೆ ಇಲ್ಲಿ ಪ್ರಧಾನ ಅರ್ಚಕರ ಹೆಸರು ಹೇಳಿದ್ರಲ್ಲ, ಪ್ರಧಾನ ಅರ್ಚಕರ ಹೆಸರು ಹೇಳ್ರಿ. ಇವಾಗ ಏನು ಹೊಸದಾಗಿಲ್ಲ. ಅರ್ಚಕರ ಹೆಸರು ಮಾಧವರಾವ್ ಕುಲಕರ್ಣಿ ಅವರ ಧರ್ಮ ಪತ್ನಿ ಅವರು. ಇವರಿಗೆ ಕೂಡ ಧನ್ಯವಾದಗಳು. ಮಧ್ಯದಲ್ಲೆಲ್ಲ ನಮ್ಗೆ ನೀರು ಚಹಾ ಸಪ್ಲೈ ಮಾಡಿದ್ದಾರೆ. ಆಂಜನೇಯನ ಮೂರ್ತಿದ ಒಂದು ಕಟ್ಟಡದ ಕಾರ್ಯ ನಡೆದಿದೆ ಇಲ್ಲಿ ಕಾಮಗಾರಿ. ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಎಲ್ಲ ಇದ್ರ ಮುಖಾಂತರ ಇದಕ್ಕೇನ್ ಹೇಳ್ತೀರಿ ಇದು ಸಾಧನ? ಹೂವು ಇದೆ. ಇದಕ್ಕೆ ಏನ್ ಹೇಳ್ತೀರಿ? ಇನ್ಸ್ಟ್ರೂಮೆಂಟ್ ಏನು? ಈ ಮಿಷನ್ ನಿಂದ ಇದ್ರಲ್ಲೇ ಕೆತ್ತನೆ ಮಾಡಿದಾರೆ ಅವರು. ಕಟ್ಟಿಗೆಯಲ್ಲಿ ಕಾರ್ಪೆಂಟರ್ ವರ್ಕ್ ಹೆಂಗಾಗತ್ತೆ, ಕಟ್ಟಿಗೆಯಲ್ಲಿ ಕೆತ್ತನೆ. ಇದು ಮಷೀನ್ ನಿಂದ ಈಗ ನೋಡಿ, ಈಗಿನ ಟೆಕ್ನಾಲಜಿ ಹೆಂಗಿದೆ ನೋಡಿ ಸ್ನೇಹಿತರು. ಇದ್ರಲ್ಲಿ ಹೂ ಕೆತ್ತನೆ ಮಾಡಿರೋದು. ನೀವು ದೇವರ ಮೂರ್ತಿ ಕೂಡ ಹಿಂಗ್ ಕೆತ್ತನೆ ಮಾಡ್ಬೋದಲ್ಲ? ಏನ್ ಕೈಯಿಂದ ಉಳಿಯಿಂದಾನೇ ಕೆತ್ತನೆ ಮಾಡ್ತಾರೆ, ಮಷೀನ್ ಇಂದಾನು ಮಾಡ್ಬೋದು? ಮಷೀನಿಂದನೂ ಮಾಡ್ಬೋದು, ಕೈಯಿಂದನೂ ಮಾಡ್ಬೋದು. ಆ ತಂತ್ರಗಾರಿಕೆ ಕಲ್ತ್ರೆ ಮಷೀನಿಂದ ಕೂಡ ಇದು ಮಾಡ್ಬೋದು. ಆ ಉಳಿಯಿಂದ ಮಾಡುವಂತ ಕೆಲಸ ಮಷೀನಿಂದ ಕೂಡ ಆಗುತ್ತೆ.